ಪೀಕ್ ಅಲ್ಲಿ ಇತ್ತು ಅವಾಗ. ನಾನು ಅದೇ ಸ್ಟೋರಿನ ಪಿಕ್ ಮಾಡ್ಕೊಂಡೆ, ಯಾಕೆಂದ್ರೆ ಆ ಮಕ್ಕಳ ಬಗ್ಗೆ ನಾನು ಒಬ್ಳೆ ಮೈಕ್ ಹಿಡ್ಕೊಂಡು ಭಾಷಣ ಮಾಡೋದಕ್ಕಿಂತ ಎಲ್ರಿಗೂ ವಿಚಾರ ತಿಳಿಸ್ಬೇಕು. ಮತ್ತೆಲ್ಲಾ ಮಾಡೋರು ಫೋನ್ ಆಫ್, ಅವಾಗ ಇಟ್ಟೇ ಇಟ್ಬಿಟ್ಟು ಫೋನ್ ಬರೋದು, ಫೋನ್ ಆಫ್ ಮಾಡ್ಕೊಂಡು ಎದ್ದೊರ್ಟೋಗ್ತಿದ್ರು. 4 ದಿನ ರೋಡಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ. ನಂದು ಫಸ್ಟ್ ಡೈರೆಕ್ಷನ್ ಮಾಡ್ತಾ ಅಂತ ಚಿತ್ರ. ನಾನು ಇರೋ ಬ್ರಿಟಿಷ್ ಅವರೇ ನಮ್ಗೆಲ್ಲ ಹಿಂಗ್ ಮಾಡೋಗಿದ್ದು, ಬ್ರಿಟಿಷ್ ಜಾಗದಲ್ಲಿ ಹೋಗಿ ನಾನು ಕನ್ನಡ ಬಾವುಟ ಹಾರಿಸ್ಬಿಟ್ಟು ಬರ್ಬೇಕು, ಅಲ್ಲಿ ಕನ್ನಡ ಸಮ್ಮೇಳನ ಮಾಡ್ಬೇಕು ಅಂತ ಫಸ್ಟ್ ಅಂಬರೀಶ್ ಸರ್ನ ಸುಮಲತಾ ಮ್ಯಾಮ್ನ ಕೇಳಿದ್ದು. ಅಯ್ಯೋ, ಅವರು ನನ್ನ ಮನೆ ಮಗಳ ತರಾನೇ ಮೊದ್ಲಿಂದ ಟ್ರೀಟ್ ಮಾಡೋದು. ಏನು ಬಾಯಿಲಿ ಇಂಥವ್ರು ರೇಗೋದಕ್ಕೇನೆ ನಾವು ಹೆದರ್ಕೊಂಡ್ಬಿಡ್ತಿದ್ವಿ. ಆದ್ರೂ ಪಾಪ ನನ್ನ ಅಲ್ಲಿ ಕೂಡಿಸಿ ತಿಂಡಿ ಕೊಡ್ಸಿಸಿ ಮನೇಲಿ ಕಳ್ಸೋರು. ನಾವು ತುಟಿಕ್ ಪಿಟಿಕ್ ಒಂದ್ ಮಾತು ಹೇಳೋಷ್ರಲ್ಲಿ ಅವ್ರು 10 ಮಾತು ಅಂತ ಬೈಯೋರು. ಆಮೇಲೆ ಎಲ್ಲರಿಗೂ ಟಿಕೆಟ್ ನಾವೇ ಕೊಡ್ಬೇಕು. ಫೈನಾನ್ಷಿಯಲಿ ನನಗೇನ್ ಕಷ್ಟ ಅಂತ ನನಗೆ ಗೊತ್ತು. ಎಷ್ಟು ಓಡಾಡ್ಬೇಕಾಯ್ತು ಅಂದ್ರೆ ತುಂಬಾ ಕಷ್ಟಪಟ್ಟು ನೊಂದ್ಕೊಂಡ್ಬಿಟ್ಟಿದೀನಿ. ಬಟ್ ಕೈ ಹಾಕ್ಬಿಟ್ಟಿದೀನಿ ಅಂತ ತಿರ್ಗಾ ಅದನ್ನ ಮಾಡಿ ಅಲ್ಲಿ ರೋಡಲ್ಲೆಲ್ಲ ಮೆರವಣಿಗೆ ಮಾಡಿಸಿ. ಮುಖಪುಟದ ಬಗ್ಗೆ ಹೇಳೋದವ್ರೆ, ಫೆಬ್ರವರಿ 19ಕ್ಕೆ ನೀವು ರಿಲೀಸ್ ಮಾಡ್ತೀರಿ. ಆ ಟೈಮ್ ಹೆಂಗಿತ್ತು ಮೇಡಮ್ ಅಂತ? ಆ ಒಂದು ಎಲ್ಲವೂ ಕಷ್ಟನೇ ನನ್ನ ಲೈಫಲ್ಲಿ. ಯಾಕೆ ಅಂದ್ರೆ ನಾನು ಎಗೇನ್ ನೋಡಿ, ಆ ಟೈಮಲ್ಲಿ ಈಗ ಹೆಂಗ್ ಆಜಾದ್ ಭಾರತ್ ಮೆಸೇಜ್ ಕೊಡ್ಬೇಕು ಅಂತ HIV AIDS ಪೀಕ್ ಅಲ್ಲಿ ಇತ್ತು ಅವಾಗ. ನಾನು ಅದೇ ಸ್ಟೋರಿನ ಪಿಕ್ ಮಾಡ್ಕೊಂಡೆ, ಯಾಕೆಂದ್ರೆ ಆ ಮಕ್ಕಳ ಬಗ್ಗೆ ನಾನು ಒಬ್ಳೆ ಮೈಕ್ ಹಿಡ್ಕೊಂಡು ಭಾಷಣ ಮಾಡೋದಕ್ಕಿಂತ ಎಲ್ರಿಗೂ ವಿಚಾರ ತಿಳಿಸ್ಬೇಕು. ಮತ್ತೆಲ್ಲಾ ಶಾಲೆಗಳಲ್ಲೂ ಏಡ್ಸ್ ಮಕ್ಕಳನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಪಾಠ ಹೇಳ್ಕೊಡ್ಬೇಕು ಅಂತಂದ್ರೆ ಅದು ಅಂಟ್ರೋಗ ಅಲ್ಲ ಅಂತ ತಿಳಿಸ್ಬೇಕು ಅಂತ ನಾನು ಆ ಫಿಲ್ಮ್ನ ತಗೊಂಬಂದೆ, ಮುಖಪುಟನ. ಅದನ್ನ ತಗೊಂಬಂದು ರಿಲೀಸ್ ಮಾಡೋವಾಗ್ಲೂ ಥಿಯೇಟರ್ಸ್ ಕಷ್ಟ, ಬೋರ್ಡ್ ಇಟ್ಟಿದ್ರೆ ಕಿತ್ತು ಬಿಸಾಕ್ತಾರೆ ನಿಮ್ದು ಪುಟ್ ಫಿಲಮು ಅಂತ. ಅದಕ್ಕೆ ಮುಂಚೆ ಟೆಕ್ನಿಷಿಯನ್ಸ್ ನನಗೆ ಎಡಿಟಿಂಗ್ ಮಾಡೋರೆಲ್ಲ ಅವಾಗ ರೀಲ್ ಕಟ್ ಮಾಡಿ ಅಂಟಿಸೋರು. ಅದನ್ನ ನೆಗೆಟಿವ್ಸ್ ನ ಕಟ್ ಮಾಡೋರು ಫೋನ್ ಆಫ್, ಅವಾಗ ಇಟ್ಟೇ ಇಟ್ಬಿಟ್ಟು ಫೋನ್ ಬರೋದು, ಫೋನ್ ಆಫ್ ಮಾಡ್ಕೊಂಡು ಎದ್ದೊರ್ಟೋಗ್ತಿದ್ರು. 4 ದಿನ ರೋಡಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ. ನಂದು ಫಸ್ಟ್ ಡೈರೆಕ್ಷನ್ ಮಾಡ್ತಾ ಅಂತ ಚಿತ್ರ. ಸ್ಕ್ರಿಪ್ಟ್ ಎಲ್ಲ ನಾನೇ ಬರ್ದೆ. ಬಟ್ ಅದೆಲ್ಲ ನೋಡಿ ಸೆನ್ಸಾರ್ ಅಲ್ಲಿ ಫಸ್ಟ್ ಹೊಗಳ್ತಾರಲ್ಲ, ಅವಾಗ ನಮ್ಗೆ ಖುಷಿಯಾಗಿ ನಿದ್ದೆ ಬರುತ್ತೆ. ಅದೇ ಅಂದ್ರೆ ಅವರು ಸಿನಿಮಾ ನೋಡಿದ ನಂತರ ನೋಡೋರು ಆಚೆಗೆ ನೀವು ಕೂತಿರ್ತೀರಾ, ಮುಗಿದಾದ್ಮೇಲೆ ಒಂದು 5 ಜನ ಇರ್ತಾರೆ ಒಂದೊಂದು ಆಂಗಲ್ ಅಲ್ಲಿ. ಸಾಮಾನ್ಯ ಹೊಗಳಲ್ಲ, ಈಚೆ ಬಂದ್ಬಿಟ್ಟು ಇಟ್ಸ್ ಯೂನಿಕ್ ಕಾನ್ಸೆಪ್ಟ್ ಮ್ಯಾಮ್, ನಿಮ್ಗೆ ಹೆಂಗ್ ಅನ್ನಿಸ್ತಿದ್ದು ಅಂತ ಹಿಂಗೆ ಇಂಟರ್ವ್ಯೂ ಕೇಳ್ದಂಗೆ ಅವರೆಲ್ಲ ಕೇಳಿದ್ರು. ಇದೆಲ್ಲ ನಿಜವಾಗ್ಲೂ ಬದಲಾವಣೆ ಆಗತ್ತಾ ಸಮಾಜ ಅಂತ? ಆಗತ್ತೆ ನೋಡಿ, ಇವಾಗೆಲ್ಲ ಡ್ರಾಸ್ಟಿಕಲಿ ಕೆಳಗ್ ಬಂದ್ಬಿಡ್ತು. ಇವಾಗಿಲ್ಲ ಅಷ್ಟು. ಮೇಲಾಗಿ ಆ ಸಿನಿಮಾ ಮಾಡುವಾಗ ನನಗ್ ಗೊತ್ತಿರೋಂಗೆ ಆ ಟೈಮಲ್ಲಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಸಿನಿಮಾಗಳ ಹವಾ ಇತ್ತು ಆ ಟೈಮಲ್ಲಿ. ಅವಾಗ ದರ್ಶನ್ ಅವ್ರದ್ದಾಗ್ಲಿ, ಸುದೀಪ್ ಅವ್ರದ್ದಾಗ್ಲಿ, ಶಿವಣ್ಣ ಅವ್ರದ್ದಾಗ್ಲಿ, ಅಪ್ಪಣ್ಣದಾಗ್ಲಿ ಎಲ್ಲ, ಅಂದ್ರೆ ಆ ಟೈಮಲ್ಲಿ ಈ ತರದ ಅಟೆಂಪ್ಟ್ ಮಾಡಿದ್ದು ಕೂಡ ಒಂದು ವಿಶೇಷ ಅಂತ ನಾನು ಭಾವಿಸ್ತೀನಿ. ಹೆಂಗಿತ್ತು ಆ ಟೈಮಲ್ಲಿ ಒಂದಷ್ಟು ಸರೌಂಡಿಂಗ್ಸ್, ನಿಮ್ಮ ಸಿನಿಮಾ ಬಗ್ಗೆ ಟಾಕ್ ಎಲ್ಲ ಚೆನ್ನಾಗಿತ್ತು. ಎಲ್ಲ TV ಚಾನೆಲ್ಸು ಪಾಪ ಎಲ್ಲ ಮೀಡಿಯಾ ಮಿತ್ರರು ನನ್ನ ಮೊದಲಿಂದನೂ ಕೈ ಹಿಡಿದು ಸಪೋರ್ಟ್ ಮಾಡಿದ್ದಾರೆ. ಅದೇನೋ ನನ್ನ ಕಂಡ್ರೆ, ಮೇಡಮ್ ನೀವು ಚೆನ್ನಾಗಿ ಮಾತಾಡ್ತಿರೋ, ಎಸ್ಪೆಷಲಿ ಕನ್ನಡ ಭಾಷೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತಲೇ ನನ್ನ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಆಮೇಲೆ ಸಾಮಾನ್ಯ ಮಹಿಳಾ ನಿರ್ದೇಶಕಿಯರು ಮಾಡಿರೋ ಫಿಲಮ್ಗಳು ಓಕೆ ಬೋರಿಂಗ್ ಅಂತ ಪಕ್ಕಕ್ಕೆ ಬಿಸಾಕ್ಬಿಡ್ತಾರೆ. ಬಟ್ ನನ್ನ ಫಿಲಮ್ ಹಂಗೆ ಮಾಡಲಿಲ್ಲ. ಎಲ್ಲರೂ ಗೌರವ ಕೊಟ್ಟು ಎಲ್ಲ ಕಡೆನೂ ಇಂಟರ್ವ್ಯೂಸ್ ಮಾಡಿದ್ರು. ನಾನು ಎಲ್ಲ ಕಡೆನೂ ತೊಗೊಂಡು ಹೋಗಿ ನಾನು DC ಹತ್ರ ಮಾತಾಡಿ ಎಲ್ಲ ಸಿಟಿಗಳಲ್ಲೂ ಕೂಡ ಹಾಕ್ಸಿದ್ದೆ. ಅವೇರ್ನೆಸ್ ಮಾಡಿರೋ ಇಂಟೆನ್ಷನ್ನೇ ಅದು ಸರ್. HIV ಮಕ್ಕಳಿಗೆ ಕರೆಕ್ಟಾದ ಸಮಾನತೆ ಸಿಗಬೇಕು, ಅವರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು. ಸುಮ್ಮನೆ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಮಕ್ಳು ಯಾಕೆ ಸಫರ್ ಮಾಡಬೇಕು ಅನ್ನೋದಕ್ಕೆ ಅದ್ರದನ್ನ ಅವೇರ್ನೆಸ್ ತರಕ್ಕೆ ನಾನು ಫಿಲಮ್ ಮಾಡ್ಕೊಂಡು ಹೋದೆ. ಅದಾದ್ಮೇಲೆ ಒಂದ್ 2-3 ವರ್ಷ ಹೆಂಗೆ ಎಂಗೇಜ್ ಆಗಿದ್ರು ಅಪ್ ಟು ಚಂದ್ರಗಿಂತ ಮುಂಚೆ 2010 ನಾನು ಯಾವಾಗ್ಲೂ ಇವೆಂಟ್ಸ್ ಮಾಡ್ತಿದ್ದೀನಿ. ಆ ಟೈಮಲ್ಲಿ ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ 10 ಆದ ತಕ್ಷಣ ನಾನು ಲಂಡನ್ ನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದೆ. ನನಗೆ ಮೊದ್ಲಿಂದ ದೇಶಾಭಿಮಾನ, ನನ್ನ ನಾಡಿನ ಅಭಿಮಾನ ಅದು ಮೊದ್ಲಿಂದ ಉಕ್ಕಿ ಹರಿಯತ್. ನಿಂಗೆ ಯಾಕೆ ಬೇಕಿದೆಲ್ಲ ನನ್ನ ಮನೇಲಿ ಬೈತಾರೆ. ನಾನು ಇರೋ ಬ್ರಿಟಿಷ್ ಅವರೇ ನಮ್ಗೆಲ್ಲ ಹಿಂಗ್ ಮಾಡೋಗಿದ್ದು, ಬ್ರಿಟಿಷ್ ಜಾಗದಲ್ಲಿ ಹೋಗಿ ನಾನು ಕನ್ನಡ ಬಾವುಟ ಹಾರಿಸ್ಬಿಟ್ಟು ಬರ್ಬೇಕು, ಅಲ್ಲಿ ಕನ್ನಡ ಸಮ್ಮೇಳನ ಮಾಡ್ಬೇಕು ಅಂತ ಫಸ್ಟ್ ಅಂಬರೀಶ್ ಸರ್ನ ಸುಮಲತಾ ಮ್ಯಾಮ್ನ ಕೇಳಿದ್ದು. ಸೊ ಅವರು ಬರ್ತೀನಿ ಅಂತ ಒಪ್ಕೊಂಡ್ರು. ಆಮೇಲೆ ಎಲ್ಲ ಇಲ್ಲಿಂದ ಕವಿಗಳನ್ನ, ಪಾಲಿಟಿಷಿಯನ್ಸ್ನ, ಕಲಾವಿದ್ರನ್ನ, ಅವಾಗ ಅಪರ್ಣ ಅವರು ಇದ್ರು, ಅಪರ್ಣ ಅವರು ಮತ್ತೆ ರಮ್ಯಾ ಅವ್ರು ಬಂದಿದ್ರು. ಎಲ್ಲರನ್ನು ಒಂದು 80 ಜನ ಕರ್ಕೊಂಡು ಹೋಗಿದ್ದೆ. ಹಂಸಲೇಖ ಸರ್ನ, ಶ್ರೀನಾಥ್ ಅವರು, ಎಲ್ರು ಕವಿಗಳು ಇವರೆಲ್ಲ ಬಂದಿದ್ರು. ಈ ಕಾನ್ಸೆಪ್ಟ್ ಹೇಳಿದಾಗ ಅಂಬರೀಷಣ್ಣ ರಿಯಾಕ್ಷನ್ ಹೆಂಗಿತ್ತು? ಅಂದ್ರೆ ಅವರು ತುಂಬಾ ಒಳ್ಳೆ ವಿಷಯಕ್ಕೆ ಅಂಬರೀಷಣ್ಣ ಸಪೋರ್ಟೇ ಬೇರೆ ತರದ ಸಪೋರ್ಟ್. ಅಯ್ಯೋ, ಅವರು ನನ್ನ ಮನೆ ಮಗಳ ತರಾನೇ ಮೊದ್ಲಿಂದ ಟ್ರೀಟ್ ಮಾಡೋದು. ಏನು ಬಾಯಿಲಿ ಇಂಥವ್ರು ರೇಗೋದಕ್ಕೇನೆ ನಾವು ಹೆದರ್ಕೊಂಡ್ಬಿಡ್ತಿದ್ವಿ. ಆದ್ರೂ ಪಾಪ ನನ್ನ ಅಲ್ಲಿ ಕೂಡಿಸಿ ತಿಂಡಿ ಕೊಡ್ಸಿಸಿ ಮನೇಲಿ ಕಳ್ಸೋರು.
ಅವರು. ನಾವು ತುಟಿಕ್ ಪಿಟಿಕ್ ಒಂದ್ ಮಾತು ಹೇಳೋಷ್ರಲ್ಲಿ ಅವ್ರು 10 ಮಾತು ಅಂತ ಬೈಯೋರು. ಅದಕ್ಕೆ ಬಟ್ ಇದನ್ನ ಮಾಡ್ತೀನಿ, ಅದ್ ಹೆಂಗ್ ಮಾಡ್ತೀಯ ನೀನ್ ಇಷ್ಟು ದೊಡ್ಡದು ಅಂತ. ಬಟ್ ನಾನು ಅದಕ್ಕೆ ಮುಂಚೆ AR ರೆಹಮಾನ್ ಶೋ ಮಾಡಿದ್ದೆ ನಾನು, ಮತ್ತೆ ನನ್ನ ಗಾಡ್ ಫಾದರ್ ಅಮೆರಿಕಲ್ಲಿದ್ದಾರೆ ರವಿರಾಜ್ ಗೋಪಾಲ್ ಅಂತ. ಅವರು ನಾನೆಲ್ಲ ಇಲ್ಲಿ AR ರೆಹಮಾನ್ ಶೋ ಮಾಡಿದ್ರೆ ನಂಗೆ ವರ್ಲ್ಡ್ ವೈಡ್ ಇವೆಂಟ್ಸ್ ಮಾಡಿ ರೂಢಿ ಇತ್ತು. ಲಂಡನ್ ಅಲ್ಲಿ ಕನ್ನಡ ಸಮ್ಮೇಳನ ಮಾಡ್ಬೇಕಾದ್ರೆ ಕುಮಾರ್ ಕುಂಟಿಕಾನ ಮಠ ಮತ್ತೆ ಇನ್ನೊಂದಷ್ಟು ಜನ ಕನ್ನಡಿಗರು ಅಲ್ಲಿದ್ರು. ಸೊ ಅವರೆಲ್ಲ ಸೇರಿ ಅಲ್ಲಿಂದ ನೋಡ್ಕೋತಿದ್ರು, ಇಲ್ಲಿಂದ ಕಲಾವಿದ್ರನ್ನ ಕರ್ಕೊಂಡು ಹೋಗೋದು ಪ್ರೋಗ್ರಾಮ್ ಮಾಡಿಸೋದೆಲ್ಲ ನಾನು ನೋಡ್ಕೊಂಡಿದ್ದೆ. ಅದು ಎಗೇನ್ ಎಲ್ಲ ಶುರು ಆಗ್ಬಿಟ್ಟು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ನನ್ನೆಲ್ಲ ಪ್ರಾಜೆಕ್ಟ್. ಯಾಕಪ್ಪ ಶುರು ಮಾಡಿದೆ ಅಂತ. ಇಲ್ಲಾದ್ರೆ ಎಲ್ಲೋ ಮಾಡ್ಕೋಬಹುದು, ನೀವ್ ಹೇಳ್ದಂಗೆ ಮೈಸೂರು ಮಂಡ್ಯ ಆದ್ರೆ. ಲಂಡನ್ಗೆ ಹೋಗ್ತೀವಿ, ಡೇಟ್ ಫಿಕ್ಸ್ ಆಗ್ಬಿಡಿದೆ, ಫ್ಲೈಟ್ ಟಿಕೆಟ್ಗಳು ಬುಕ್ ಮಾಡ್ಬೇಕು, ವೀಸಾ ಮಾಡಿಸ್ಬೇಕು, ಅದೆಲ್ಲ ಪಾಪ DKC ಸರ್ ಬಂದಿದ್ರು, ಶಿವಕುಮಾರ್ ಸರ್. ಅಲ್ಲ, ಸುಮಾರು 70-80 ಜನ ಅಂದ್ರೆ ಅದೊಂದು ಮತ್ತೊಂದು ದೊಡ್ಡ ಸಿನಿಮಾನೇ ಅದೊಂದು. ಆಮೇಲೆ ಎಲ್ಲರಿಗೂ ಟಿಕೆಟ್ ನಾವೇ ಕೊಡ್ಬೇಕು. ಫೈನಾನ್ಷಿಯಲಿ ನನಗೇನ್ ಕಷ್ಟ ಅಂತ ನನಗೆ ಗೊತ್ತು. ಎಷ್ಟು ಓಡಾಡ್ಬೇಕಾಯ್ತು ಅಂದ್ರೆ ತುಂಬಾ ಕಷ್ಟಪಟ್ಟು ನೊಂದ್ಕೊಂಡ್ಬಿಟ್ಟಿದೀನಿ. ಬಟ್ ಕೈ ಹಾಕ್ಬಿಟ್ಟಿದೀನಿ ಅಂತ ತಿರ್ಗಾ ಅದನ್ನ ಮಾಡಿ ಅಲ್ಲಿ ರೋಡಲ್ಲೆಲ್ಲ ಮೆರವಣಿಗೆ ಮಾಡಿಸಿ ನಾನು ಲಂಡನ್ ಅಲ್ಲಿ ಅಲ್ಲೆಲ್ಲ ಮೆರವಣಿಗೆ. ಅಮೆರಿಕಾಲಿ ಅಕ್ಕ ಅಂತ ಆಲ್ರೆಡಿ ಮಾಡ್ತಿದ್ದಾರೆ, ಲಂಡನ್ ಅಲ್ಲಿ ಯಾರು ಮಾಡ್ತಿರ್ಲಿಲ್ಲ. ಅಲ್ಲಿ ಒಂದು ಹಾಲ್ ತಗೊಂಡು ಇದೆಲ್ಲ ಮಾಡಿದ್ದು. ಅಂಬರೀಶ್ ಸರ್ ಬಂದು ನಾನು ಅದನ್ನ ಹೇಳ್ದೆ, ಕನ್ನಡ ರೋಮಾಂಚನವಿ ಕನ್ನಡ ಡ್ಯಾನ್ಸ್ ಮಾಡ್ಬೇಕು ನೀವು ಅಂತ ಹೇಳಿದ್ದೆ. ಅವ್ರ ಎಂಟ್ರಿನೇ ಹಂಗ್ ಕೊಡ್ಸಿದ್ವಿ ನಾವು ಡ್ಯಾನ್ಸ್ ಮಾಡಕ್ಕೆ. ಪಾಪ ಅವ್ರಂತೂ ಏನು ಹೇಳ್ತಿರ್ಲಿಲ್ಲ. ಅಲ್ಲಿ ಬಂದು ಅನೌನ್ಸ್ ಮಾಡಿದ್ರು, ರೂಪಾಯಿಯರ್ಗೋಸ್ಕರ ನಾನು ಬಂದಿದ್ದೀನಿ, ಆದ್ರೆ ನೀವೆಲ್ಲ ಬೇರೆಯವರು ಸಪೋರ್ಟ್ ಮಾಡಿದ್ರ ಅಂತ. ಅದು ಅವ್ರು ನನ್ನ ಬಗ್ಗೆ ಯಾವಾಗ್ಲೂ ಅಭಿಮಾನ ಇಟ್ಕೊಂಡಿರ್ತಾರೆ. ಇನ್ನೊಂದು ಸುಮಲತಾ ಮ್ಯಾಮು ಕೂಡ ಹಾಡು ಹೇಳಿದ್ರು. ಇಸ್ ಅ ವೆರಿ ಗುಡ್ ಸಿಂಗರ್. ತುಂಬಾ ಇದು ಪ್ರೀತಿಯ ನನ್ನುಸಿರು. ಓಕೆ, ವಿಷ್ಣು ಸರ್ ಜೊತೆಗಿನ ಸಾಂಗ್ ಅದು. ತುಂಬಾ ಚೆನ್ನಾಗಿ ಹಾಡಿದ್ರು ಅಲ್ವಾ, ಕನ್ನಡ ಸಿನಿಮಾ ಸಾಂಗ್, ಪ್ರೀತಿಯ ನನ್ನುಸಿರು. ಆ ಟೈಮ್ ನಂತರ ರೂಪಾಯರ್ ಭೂಮ್ ಅಂತ ಬಂದಿದ್ದು ಜೂನ್ 23, 2013. ಚಂದ್ರ ಥರದ್ದೇ ಒಂದು ದೊಡ್ಡ ಕ್ಯಾನ್ವಾಸು. ಶ್ರೇಯಾ ಶರಣ್ ಅವರು ಆಲ್ರೆಡಿ ಒಂದು ಅರಸೋನ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಮ್ಯಾಮು. ಫುಲ್ ಫ್ಲೆಜ್ ಅಲ್ಲಿ ನೆನಪಿರ್ಲಿ ಪ್ರೇಮ್ ಅವ್ರನ್ನ ವಾವ್ ಏನ್ ಗ್ಲಾಮರಸ್ ಗುರು ಅಂತ ಮಾತಾಡಿದ್ದು ಉಂಟು. ನಾನು ಅದನ್ನ ಕೇಳಿದ್ದೀನಿ, ಹೇಳಿದ್ರು ಅಲ್ವಾ. ಅಯ್ಯೋ ನಮ್ಮ ಯಜಮಾನ್ರ ಹಿಂಗ್ ನೋಡಕ್ ನಂಗೆ ಎಷ್ಟು ಖುಷಿ ಆಗತ್ತೆ ಅಂತ. ಆ ಚಂದ್ರ ಅನ್ನೋ ಆ ಪ್ರಾಸೆಸ್ ಏನಕ್ಕೆ ಆಗಿದ್ದು ಆ ಚಂದ್ರ ಆ ಟೈಮಲ್ಲಿ? ನನಗೆ ಆ ಟೈಮ್ ಅದಾದ್ಮೇಲೆ ಒಂದು ಕಾನ್ಸೆಪ್ಟ್, ನಾನು ಸ್ವಲ್ಪ ಕ್ಲಾಸಿಕಲ್ ಡ್ಯಾನ್ಸರ್ ಆದ್ರಿಂದ ನಂಗೆ ಕ್ಲಾಸಿಕ್ ಫಿಲ್ಮ್ಸ್ ಇಷ್ಟ ಆಗುತ್ತೆ. ಅದ್ರ ಮಧ್ಯೆ ಲವ್ ಸ್ಟೋರಿ ತರಬೇಕು ಅಂದಾಗ ಅವಾಗ ರಾಜಮನೆತನದ್ದು ಏನಾಗ್ತಿತ್ತು, ಟ್ರಾವಂಕೂರ್ ಮಹಾರಾಜಾಗ್ಲಿ ಇನ್ನೊಬ್ಬರದಾಗ್ಲಿ ಇದ್ರದೆಲ್ಲ ಬೇರೆ ಬೇರೆ ರಾಜ್ಯದ್ದೆಲ್ಲ ನಾನು ನೋಡ್ತಾ ಬಂದಾಗ, ಜೈಪುರದಾಗ್ಲಿ ಹತ್ರ ಕೊನೆ ರಾಜಮನೆತನದ್ದು ವ್ಯಕ್ತಿಗಳು ಏನಾಗ್ತಾರೆ ಅನ್ನೋದು ಪ್ರಶ್ನೆ ನನಗೆ ಬರ್ತಿತ್ತು. ಈಗ ಅವಳ ನಂತರ ಮಾಡರ್ನ್ ಆಗಿ ಎಲ್ಲೋ ಒಂದು ಇದಕ್ಕೆಲ್ಲ ಹೋಗಕ್ಕಾಗಲ್ಲ ಪಾರ್ಟಿಗಳಿಗೆ. ಅಟ್ ದ ಸೇಮ್ ಟೈಮ್ ನಾನೇ ಮಹಾರಾಣಿ ಅಂತ ಹಿಂಗ್ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಇನ್ ಬಿಟ್ವೀನ್ ಸ್ಟಕ್ ಆಗೋ ಜನ ಏನಾಗ್ತಾರೆ, ಒಬ್ಬ ನಾರ್ಮಲ್ ಮನುಷ್ಯನ ಲವ್ ಮಾಡಿದ್ರೆ ಅವ್ರ ಮನಸ್ಥಿತಿ ಏನಾಗತ್ತೆ, ಮತ್ತೆ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು, ಅದನ್ನ ತಗೊಂಬಂದ್ ಮಾಡ್ಬೇಕು ಅಂತ ಕತೆ. ಅವಾಗ ಹೋಗಿ ನಾನು ಶ್ರೀಕಂಠದತ್ತ ಒಡೆಯರ್ ಸರ್ಗೂ, ಸರ್ ನಿಮ್ಮ ಅರಮನೆ ಕೊಡ್ಬೇಕು ನನಗೆ ಅಂದಾಗ 52 ದಿನ ಪಾಪ ಅವ್ರ ಆನೆ ಕುದುರೆ ಎಲ್ಲ ಕೊಟ್ಬಿಟ್ರು. ಆನೆ ಕುದುರೆ ಎಲ್ಲ ತುಂಬಾ ಕಷ್ಟ, ನಿಮ್ಗೆ ಪರ್ಮಿಷನ್ನೇ ಇಲ್ದೆ, ಆಮೇಲೆ ಅವ್ರದ್ದು ಸರ್ಟಿಫಿಕೇಟ್ ಇಲ್ದೆ ನಾವು ಉಪಯೋಗಿಸಕ್ಕೆ ಆಗಲ್ಲ. ಆಮೇಲೆ ಅವ್ರು ಇಷ್ಟು ಮಾತ್ರ ಮಾಡ್ಕೊಳ್ಳಿ ಅಂತಿದ್ರು, ಗೌರ್ಮೆಂಟ್ ಜಾಗ. ಬಟ್ ಪಾಪ ನನಗೆ ಒಡೆಯರ್ ಸರು ಅಲ್ಲೆಲ್ಲ ಮಾಡ್ಕೊಳ್ಳಿ ಅಂತ ಅವ್ರ ಮನೆ ಲೈಬ್ರರಿ ಅದೆಲ್ಲ ಮೇಲೆ ಎಲ್ಲ ಬಿಟ್ಕೊಟ್ರು. ಆಮೇಲೆ ಶ್ರೇಯಾ ಶರಣ್ ಅವ್ರದ್ದು ಫುಲ್ ಫ್ಲೆಜ್ ಅನ್ನೋದೇ ಸಾಲಿಡ್ ಫೀಲ್ ಅದು. ಆಮೇಲೆ ಸಣ್ಣ ಸಣ್ಣ ಪೋಸ್ಟರ್ಸ್ಗಳು ಬರೋದು, ಅಂದರೆ ಪಬ್ಲಿಸಿಟಿ ಪಾಯಿಂಟ್ ಆಫ್ ವ್ಯೂ, ನಿಮ್ಗೆ ಒಂದೊಂದು ಪೋಸ್ಟರ್ಗಳು ಕೂಡ ವಾವ್ ಥರದ್ದು ಫೀಲ್ ಕೊಟ್ಟಿದ್ದು ಸತ್ಯ. ನಾನು ಉತ್ಪ್ರೇಕ್ಷೆಗೆ ಮಾತಾಡ್ತಿಲ್ಲ. ಆಮೇಲೆ ಒಂದು ವಿಷಯನ ತುಂಬ ಗಂಭೀರವಾಗಿ ಸ್ವೀಕರಿಸ್ತಾನೆ, ಇದು ಚೆನ್ನಾಗಾಗುತ್ತೆ ಸಿನಿಮಾ ಅನ್ನುವಂಥ ಮಾತು ಕೂಡ ಆಗಿತ್ತು ಆ ಒಂದು ಟೈಮಲ್ಲಿ. ಆ ಮೇಕಿಂಗ್ ಪ್ರಾಸೆಸ್ ಎಲ್ಲ ಹೇಗಿತ್ತು? ಮೇಕಿಂಗ್ ತುಂಬ ಕಷ್ಟಪಟ್ಟು ಮಾಡಿದೆ ಸರ್. ನಾನು ಆಸೆ ಪಟ್ಟು ನನ್ನ ಕಾಸ್ಟ್ಯೂಮ್ ಆಗಿರಲಿ, ಇವನ್ ಮೌನದಲ್ಲಿ ಹಾಡಲ್ಲಿ ಒಂದು ಸೀಸನ್ 5 ಥರ ಸೀಸನ್ ತೋರಿಸಿದ್ನಿ. ಆ ಥರ ತೋರಿಸೋದಾಗಿರಲಿ, ಅಲ್ಲೊಂದು ಒಣಗಿರೋ ಎಲೆಗಳೆಲ್ಲ ಹಿಂಗೆ ಉದುರಿಸ್ಬೇಕು ಅಂತ ಹೇಳಿದ್ರೆ ಸಮ್ಮರ್ ತೋರ್ಸಕ್ಕೆ ಅದೆಲ್ಲ ಕೂಡಿಟ್ಕೋತಿದ್ವಿ ಚೀಲದಲ್ಲಿ. ಈ ಆರ್ಟ್ ಅವರೆಲ್ಲ ಮಾಡ್ರು ಅಂದ್ರೆ ಅರ್ಧ ಮಾಡ್ತಾರೆ, ಅರ್ಧ ಬಿಟ್ಬಿಟ್ಟು ಹೋಗ್ತಾರೆ. ಅದೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಅವಾಗಿಂದ. ಮ್ಯೂಸಿಕ್ಗೂ ಅಷ್ಟೇ, ಗೌತಮ್ಗೆ ನನ್ನ ಹಸ್ಬೆಂಡ್ ಅವನ ಹತ್ರ ಕೂತ್ಕೊಂಡು ಜಗಳ ಆಡಿ
ನನ್ಗೆ ಇದೇ ಬೇಕು, ಘಟಮ್ಮೆ ಹಾಕ್ಬೇಕು ನೀನ್ ಇಲ್ಲಿ, ನನ್ಗೆ ಇಲ್ಲಿ ಇದೇ ಬೇಕು ಅದೇ ಬೇಕು ಅಂತಾನೆ ಜಗಳ ಆಡ್ಕೊಂಡ್ ಮಾಡಿದ್ದು. ಅದ್ರಲ್ಲಿ ಒಂದು ಕ್ಲಾಸಿಕಲ್ ಡ್ಯಾನ್ಸು ಬರುತ್ತೆ, ಓಂಕಾರದಲ್ಲಿ ಅದು ಅವಳು ಯಾಕೆಂದ್ರೆ ಶ್ರೇಯಾ ಸರಣ್ ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸರು, ಅದು ಬರ್ಬೇಕು ಒಂದು ಅಂತ ಆತರ ಮಾಡಿ ರೊಮ್ಯಾಂಟಿಕ್ ಆಗು ಮಾಡಿ, ಅವಳು ಕಾಸ್ಟ್ಯೂಮ್ ಡಿಸೈನಿಂಗ್ ನಾನೇ ಮಾಡಿ, ನಾನೆಲ್ಲ ಶಿವಾಜಿನಗರ್ಗೆ ಹೋಗಿ ಬಟ್ಟೆ ತಗೊಂಬಂದು ಅದನ್ನ ಹೊಲಿಯಕ್ ಕೊಟ್ಟು ಹಿಂಗೆ ಡಿಸೈನ್ ಬೇಕು, ಯಾಕಂದ್ರೆ ಕಾಸ್ಟ್ ಎಫೆಕ್ಟಿವ್ ಆಗು ಇರ್ಬೇಕು, ತುಂಬಾ ಜಾಸ್ತಿನೂ ಖರ್ಚು ಮಾಡಕ್ಕಲ್ಲ. ಅದೇ ನೋಡಿ ಇವಾಗ ಫಿಲಮ್ ನೋಡಿದ್ರೆ ಜನ ಎಷ್ಟು ಮೇಡಮ್ ನೀವು 8 ಕೋಟಿ ಖರ್ಚು ಮಾಡಿದ್ರ ಅಂತ ತಮಿಳವರೇ ಕೇಳಿದ್ರು. ನಾನು ತಮಿಳ್ಗೂ ಮಾಡಿದ್ನಲ್ಲ, ತಮಿಳ್ ನಾನೆಲ್ಲ 3 ಕೋಟಿ ಒಳಗ್ ಮಾಡಿದ್ದೆ ಇನ್ಕ್ಲೂಡಿಂಗ್ ಅವಳ ಪೇಮೆಂಟ್. ಓಹೋ, ಎಲ್ಲಾ ಕೆಲಸ ನಾನೇ ಮಾಡ್ತಿದ್ನಲ್ಲ. 2013 ಅಲ್ಲಿ ಅವಳ ಪೇಮೆಂಟೇ 1 ಕೋಟಿ. ಓಕೆ. ಅದರಲ್ಲಿ ಗಣೇಶ್ ವೆಂಕಟರಾಮನ್, ವಿವೇಕ್ ಅವ್ರನ್ನ ಹಾಕಿದ್ದೆ, ಸುಕನ್ಯಾ ಅವರಿದ್ರು, ವಿಜಯ್ ಕುಮಾರ್ ಅವರಿದ್ರು, ಯಶ್ ಅವ್ರ ಪಾಪ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆಕ್ಚುಲಿ ಅವರ ಎಂಟ್ರಿನೇ ಸಕ್ಕತ್ತಿದೆ ಆ ಸಾಂಗ್ ಅಲ್ಲಿ, ತಸೆ ಸಾಂಗ್ ಅಲ್ಲಿ. ಒಂದ್ ಸಣ್ಣ ಕಾಂಪ್ಯಾಕ್ಟ್ ಶಾಟ್ ಅಲ್ಲಿ ಶ್ರೇಯಾ ಶರಣ್ ಅವರು ಏನೋ ಒಂದ್ ಸಣ್ಣ ಸ್ಮೈಲ್ ಕೊಡ್ತಿರ್ತಾರೆ, ಇಂಟು ಕಟ್ಟಲೆ ಒಂದ್ ಶಾಟ್ ಬರುತ್ತೆ, ಕಾರಲ್ಲಿ ಬರ್ತಾರೆ. ಕಾರು ಇದ್ರಲ್ಲಿ ಮೈಸೂರು ದಸರಲ್ಲೇ ಶೂಟ್ ಮಾಡಿದ್ವಿ, ಅದು ರಿಯಲ್ ಆಗಿ. ಓಕೆ ಓಕೆ ಓಕೆ. ರಿಯಲ್ ದಕ್ಕೆ ಲಾರಿ ಅಲೆಕ್ಸಾ ಕಳಿಸ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿದ್ವಿ. ಅಲ್ಲ, ಆ ಟೈಮಲ್ಲಿ ಆಲ್ಮೋಸ್ಟ್ ಪೀಕಲ್ಲಿ ಇದ್ದಂತ ಕ್ರೇಜ್ ಅದು ಯಶ್ ಅವ್ರದ್ದಾಗ್ಲಿ ಅಥವಾ ಒಂದಷ್ಟು ಇಂಡಸ್ಟ್ರಿಯಲ್ಲಿ ಆ ಥರ ಬೆಳವಣಿಗೆ ಆಗಿತ್ತು. ಆ ಇಂಟರ್ ಕನೆಕ್ಟು ಮತ್ತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಹೇಗಿತ್ತು ಅದು, ಆ ಪ್ರೊಸೆಸ್ ಹೇಗಿತ್ತು ಯಶ್ ಅವ್ರನ್ನ ಆ ಸಾಂಗು ಆ ಥರದ್ದು? ಆ್ಯಕ್ಚುಲಿ ಇಟ್ ವಾಸ್ ಈಸಿ. ಪಾಪ ಯಶ್ ಸರ್ ನನಗೇನು ಆ ಥರ ಕ್ರಿಯೇಟ್ ಮಾಡಲ್ಲ. ಪ್ರಸಾದ್ ಸರ್ ಅಂತ ಒಬ್ರು ಪ್ರೊಡ್ಯೂಸರ್ ಇದ್ರು, ನಮ್ಮ ಜೊತೆ ಮಧ್ಯದಲ್ಲಿ ಇನ್ ಬಿಟ್ವೀನ್ ಇನ್ವೆಸ್ಟ್ ಮಾಡಿದ್ರು ಆ ಫಿಲಮ್ಗೆ. ಅವರು ಡೇಟ್ಸ್ ಇತ್ತು ಯಶ್ ಸರ್ದು. ಅವಾಗ ನಾನು ಯಶ್ ಅವರು ಮೊದಲಿಂದ ಹಂಸಲೇಖ ಅವ್ರದ್ದು ತುಂಬಾ ಪ್ರೋಗ್ರಾಮ್ಸ್, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡಿದ್ವಿ ವಿಜಯನಗರದಲ್ಲಿ. ಅವರು ಕೃಷ್ಣದೇವರಾಯ ಆದ್ರೆ ನಾನು ಚಿನ್ನಾಂಬಿಕಾ, ನಾವಿಬ್ರು ಡ್ಯಾನ್ಸ್ ಮಾಡ್ತಿದ್ವಿ ಅವಾಗ ಪ್ರಾಕ್ಟೀಸ್ ಅಲ್ಲೆಲ್ಲ. ಅದಕ್ಕೆ ಮೊದಲಿಂದಾನು ಅವ್ರು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಬರೋರಲ್ಲ, ಅವಾಗಿನ್ ಗೊತ್ತಿತ್ತು. ಮತ್ತು ನಾನು ತುಂಬಾ ಕಾರ್ಯಕ್ರಮಕ್ಕೆ ಅವ್ರನ್ನ ಗೆಸ್ಟ್ ಆಗಿ ಕರೆದಿದ್ದೆ. ಅವಾಗಲೇ ನಾನು ಚಾರಿಟಿ ಇವೆಂಟ್ ಮಾಡ್ತಿದ್ದಿಲ್ಲ HIV ಮಕ್ಕಳದೆಲ್ಲ, ಆ ಇವೆಂಟ್ಗೆಲ್ಲ ಪಾಪ ಗೆಸ್ಟ್ ಆಗಿ ಬರೋರು. ತುಂಬಾ ಹಂಬಲ್ ವ್ಯಕ್ತಿ. ಆಮೇಲೆ ಅದಕ್ಕೆ ಬಂದಾಗ ಚಂದ್ರಾಲ್ ಮಾಡಿ ಒಂದು ಗೆಸ್ಟ್ ಅಪಿಯರೆನ್ಸ್, ಹಿ ನೆವರ್ ಸೆಡ್ ಎನಿಥಿಂಗ್. ಡ್ಯಾನ್ಸ್ ರಿಲೇಟೆಡ್ ಅಲ್ವಾ, ಅವ್ರಿಗೆ ಡ್ಯಾನ್ಸು ಇಷ್ಟ, ಖಂಡಿತ ನಾ ಮಾಡ್ತೀನಿ ಅಂತ ₹1 ಚಾರ್ಜ್ ಮಾಡಲಿಲ್ಲ. ಹಾಗೆ ಮಾಡಿ ನೋಡಿ. ಅಂದರೆ ಹಿಸ್ಟ್ರಿಯಲ್ಲಿ ಹೆಂಗಿರುತ್ತೆ ಅಂದರೆ, ಅದು ಸಿನಿಮಾ ಹಿಸ್ಟ್ರಿ ಆಗಲಿ, ಪೊಲಿಟಿಕಲ್ ಹಿಸ್ಟ್ರಿ ಆಗಲಿ, ಅಥವಾ ಯಾವುದೇ ಒಂದು ಹಿಸ್ಟ್ರಿ ಆಗಲಿ, ಒಂದಷ್ಟು ವಿಷಯಗಳು ಅದು ಯಾರಿಗೂ ಗೊತ್ತಿರೋದಿಲ್ಲ. ಹೌದು. ಅಂಟಿಲ್ ಅದಕ್ಕೆ ವಿಟ್ನೆಸ್ ಆದಂಥ ವ್ಯಕ್ತಿ ಹೇಳಿದಾಗಲೇ ಗೊತ್ತಾಗೋದು. ಹೌದು. ನೀವು ಶ್ರೇಯಾ ಅವರ ಸಂಭಾವನೆ ಬಗ್ಗೆ ಹೇಳಿದ್ರಿ, ಯಶ್ ಅವ್ರ ಬಗ್ಗೆ ಹೇಳಿದ್ರಿ, ಇದೆಲ್ಲವೂ ನಮಗೆ ಗೊತ್ತಾಗುತ್ತೆ. ಈ ಥರದ ಒಂದು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಒಂದಷ್ಟು ಕೆಲಸಗಳು ಆಗ್ತವೆ ಅಂತ. ಇದು ಎಷ್ಟು ವರ್ಕ್ ಆಗುತ್ತೆ ಈ ತರ ಕೆಲಸಗಳಾದಾಗ? ಜನರಲ್ ಆಗಿ ಮಾತಾಡಿದ್ರೆ ತುಂಬಾನೇ ವರ್ಕ್ ಆಗುತ್ತೆ. ನೆಟ್ವರ್ಕ್ ಇಸ್ ಇಂಪಾರ್ಟೆಂಟ್. ಬಟ್ ನಾನು ಎಲ್ಲರಿಗೂ ಯಾವಾಗಲೂ ಸಾಮಾನ್ಯ ಪೇಮೆಂಟ್ ಕೊಟ್ಟೆ ಮಾಡೋದು. ಬಿಕಾಸ್ ಐ ಬಿಲೀವ್ ಇನ್ ಮೈ ಕರ್ಮ. ನಾನು ಫಿಲಾಸಫಿ ಓದಿರೋದ್ರಿಂದ ನಾನು ಪೇಮೆಂಟ್ ಕೊಡದೆ ಯಾರ ಹತ್ರ ಕೆಲಸ ಮಾಡಿಸ್ಕೊಳಲ್ಲ. ಹಂಗೆ ನೋಡಿದ್ರೆ ಯಶ್ ಅವ್ರ ಒಬ್ರಿಗೆ ನನ್ನ ಲೈಫಲ್ಲಿ ಪೇಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ನಿಜವಾಗ್ಲು ಇವಾಗ ಅನ್ನಿಸ್ತಾ ಇದೆ, ನಾನು ಹಿಂಗೆ ಮಾಡಿದ್ನಲ್ಲ, ಐ ಹ್ಯಾವ್ ಟು ಮೇಂಟೈನ್ ಮೈ ಕರ್ಮ, ನಾನೇನು ಕೊಟ್ಟಿಲ್ಲ ಅಂತ.